ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ ನೋಡ್ತಾ ಇರ್ಬೋದು. ನನ್ನ ಮಗ ನಮ್ಮ ಜೊತೆ ಮಲ್ಕೊಂಡಿದ್ದ. ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ವಿ. ನಾವೆಲ್ಲ ಬೇಗನೆ ಎದ್ದಿದ್ವಿ. ಇನ್ನು ಅವ್ನು ಮಲಗೋವರೆಗೂ ಏನು ಕೆಲಸನೇ ಆಗೋಲ್ಲ. ಇನ್ನು ಮತ್ತೆ ಏನಾದರೂ ಸೌಂಡ್ ಮಾಡಿದ್ರೆ ಎದ್ಬಿಡ್ತಾನೆ ಅಂತೇಳ್ಬಿಟ್ಟು ಹುಷಾರಾಗೆ ಹಂಗೆ ಮಲಗಿಸ್ಕೊಂಬಿಟ್ಟು ಸ್ವಲ್ಪ ಟೀ ಮಾಡಿಕೊಂಡೆ ನಾನು. ಬೆಕ್ಕಂತ ಅವನು ಎಲ್ಲಿರ್ತಾನೆ ಅಲ್ಲೇ ಇರುತ್ತೆ. ಏನಾದರೂ ಒಂದು ಚಿಕ್ಕದು ಹುಳ ಬಂದರೂ ಕೂಡ ಬಿಡಲ್ಲ ಪಾಪ, ಅಷ್ಟು ಕೇರಾಗಿ ನೋಡ್ಕೊಳ್ಳುತ್ತೆ ಅವನ್ನ. ಅದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ನಮಗೆ. ನನಗಂತೂ ಸಖತ್ತು ಖುಷಿ ಆಗುತ್ತೆ. ಇನ್ನು ಟೀ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ನಮ್ಮ ಮಾವ ಪರಂಗಿ ಹಣ್ಣು ತಂದಿದ್ರು. ಪರಂಗಿ ಹಣ್ಣು ಎಲ್ಲ ತಿಂದ್ಬಿಟ್ಟು ಇನ್ನು ಮತ್ತೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಟಿಫನ್ಗೆ ಬಂದುಬಿಟ್ಟು. ಇನ್ನು ಚಿತ್ರಾನ್ನ ಮಾಡ್ಕೊಂಡು ತಿಂದು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಇನ್ನು ಮನೇಲಿ ಸ್ವಲ್ಪ ತುಂಬ ಕೆಲಸ ಇತ್ತು. ಭಾನುವಾರ ಅಂದರೂ ಕೂಡ ರೆಸ್ಟ್ ಇರಲ್ಲ, ಕೆಲಸ ಇದ್ದೇ ಇರುತ್ತೆ. ಇನ್ನು ಮನೇಲಿ ಬಂದುಬಿಟ್ಟು ಎಲ್ಲ ಐಟಮ್ ಎಲ್ಲ ಖಾಲಿಯಾಗಿತ್ತು ನನಗೆ ಅಡುಗೆಗೆ. ಅದಕ್ಕೋಸ್ಕರ ಸ್ವಲ್ಪ ನೋಡಿದೆ ಏನಾದರೂ ಹುಳ ಆಗಿದಾವೋ, ಬೇಳೆಕಾಳು ಮತ್ತು ಹುಳ್ಳಿಕಾಳು ಅವೆಲ್ಲ ನೋಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಶಾವಿಗೆ ಬಂದುಬಿಟ್ಟು ಅಂಗಡಿಯಲ್ಲಿ ಐಟಮ್ ಉಳಿದಿತ್ತಲ್ವ, ಒಂದು 4 ಪಾಕೆಟ್ ಏನು 10 ರೂಪಾಯಿ ಪಾಕೆಟ್ ಉಳಿದಿದ್ವು. ಇನ್ನು ಯಾರೂ ತೊಗೊಳ್ಳೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಅಂದರೆ ಶಾವಿಗೆನೆಲ್ಲ ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟು ಇಷ್ಟ ಆಗಿದ್ವು ಅಷ್ಟೇ. ಪರವಾಗಿಲ್ಲ, ಅವಾಗ ಸ್ವಲ್ಪ ಪಾಯಸ ಏನಾದರೂ ಮಾಡ್ಕೊಂಡು ತಿನ್ನೋಣ ಇರುತ್ತೆ ಅಂತ ಹೇಳಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಇವಾಗ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿಟ್ರೆ ನಮಗೆ ಭಾಳ ದಿನವೂ ಬಾಳಿಕೆ ಬರುತ್ತೆ, ಏನೋ ಸ್ವಲ್ಪ ಹುಳ ಪಳ ಆಡೋದಿಲ್ಲ. ಇನ್ನು ಸ್ವಲ್ಪ ಅವೆಲ್ಲ ಬಿಸಿ ಮಾಡ್ಕೊತ ಇನ್ನು ನನ್ನ ಮಗ ಅವ್ರ ಅಪ್ಪಾಜಿ ಜೊತೆ ಇಬ್ಬರು ಆಟಾಡ್ತಾ ಇದ್ದಾರೆ. ಇನ್ನು ಅಂಗಡಿ ಮನೆ ಅಂತೂ ಫುಲ್ಲು ಖಾಲಿ ಆಯಿತು. ರೂಮು ಒಂಥರ ಬೆಡ್ರೂಮ್ ಥರ ಕೂಡ ಮಾಡ್ಕೋಬೋದು, ಇದು ಅಷ್ಟು ಚೆನ್ನಾಗಿದೆ ರೂಮ್ ಮಾತ್ರ. ಇನ್ನು ಎಲ್ಲ ಐಟಮ್ ಎಲ್ಲ ಏನಿಲ್ವಲ್ವ, ಇವಾಗ ಸ್ವಲ್ಪ ಉಳಿದಿರೋದೆಲ್ಲ ನಾವೇ ಯೂಸ್ ಮಾಡ್ಕೊತೀವಿ, ಮನೆಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು. ಇನ್ನು ವರ್ಷಾನುಗಟ್ಲೆ ಏನು ತೊಗೊಳ್ಳೋದು ಬೇಕಿಲ್ಲ. ಈ ಥರ ಸೋಪು ಶಾಂಪು ಅವೆಲ್ಲ ಸ್ವಲ್ಪ ಮಿಕ್ಕಿದ್ದಾವೆ, ಕೊಬ್ಬರಿ ಎಣ್ಣೆ ಅವೆಲ್ಲ ಮತ್ತು ದೀಪದ ಎಣ್ಣೆ ಅವೆಲ್ಲ ಕೂಡ ಮಿಕ್ಕಿದ್ದಾವೆ. ಇನ್ನು ಮನೆಗೆ ಯೂಸ್ ಆಗುತ್ತೆ, ಏನು ವೇಸ್ಟ್ ಇಲ್ಲ ಅಂತೇಳ್ಬಿಟ್ಟು ಇನ್ನು ಇರೋದೆಲ್ಲ ಐಟಮ್ ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟಿದ್ದೀನಿ ನೀಟಾಗಿ. ಇನ್ನು ಫ್ರಿಜ್ ಪ್ಲೇಸ್ ಕೂಡ ಚೇಂಜ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟಿದ್ದೀವಿ, ಅದನ್ನು ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು. ಇನ್ನು ನಮ್ಮ ಅತ್ತಿಗೆ ಬಂದಿದ್ರಲ್ವ, ನಮ್ಮ ಅತ್ತಿಗೆ ಬಂದಾಗ ಶೇಂಗಾ ಬೀಜ ತಂದಿದ್ರು. ಒಂದೂವರೆ ಸೇರು ಅಷ್ಟಿದ್ದು, ಪಾಪ ಜಾಸ್ತಿನೇ ತಂದಿತ್ತು. ಇನ್ನು ಚಿಕ್ಕಮ್ಮ ಸ್ವಲ್ಪ ಬೇಳೆಕಾಳು ಅವೆಲ್ಲ ಕಟ್ಕೊಳ್ಸಿತ್ತು. ಇನ್ನು ಅವನು ಕೂಡ ಸ್ವಲ್ಪ ಎಲ್ಲ ಡಬ್ಬಿಗೆ ಹಾಕಿಕ್ತಾ ಇದ್ದೀನಿ, ನೀಟಾಗೆಲ್ಲ ಒರೆಸ್ಬಿಟ್ಟು. ಮತ್ತು ಶಾವಿಗೆಲ್ಲ ಒಂದು ಡಬ್ಬಿಗೆ ಹಾಕಿದ್ದೆ. ಒಂದು ಸ್ವಲ್ಪ ನೀವು ಹೆಸ್ರುಬೇಳೆ ಇದ್ದು, ಹೆಸ್ರುಬೇಳೆ ಕೂಡ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ನಾನು. ಬಿಸಿಲಿಗೆ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಂದು ಸ್ವಲ್ಪ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿದೆ. ಅವನು ಕೂಡ ಸ್ವಲ್ಪ ಬಿಸಿ ಮಾಡಿ ಇಟ್ಬಿಡೋಣ, ಹುಳ ಆಡುತ್ತೆ ಅಂತ ಹೇಳ್ಬಿಟ್ಟು ಅವನು ಕೂಡ ಬಿಸಿ ಮಾಡಿ ಒಂದು ಸ್ವಲ್ಪ ಆರಕ್ಕೆ ಇಟ್ಟಿದ್ದೀನಿ. ಅದು ಆರಷ್ಟಕ್ಕೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಶೇಂಗಾ ಬೀಜ ಜಾಸ್ತಿ ಕಟ್ಕೊಳ್ಸಿತ್ತು. ಇನ್ನು ಒಂದು ದೊಡ್ಡ ಡಬ್ಬಿಗೆ ಹಾಕಿದೆ, ಒಂದು ಸ್ವಲ್ಪ ದೊಡ್ಡ ಡಬ್ಬಿಗೆ ಹಾಕ್ಬಿಟ್ಟು ಇನ್ನು ಡೈಲಿ ಯೂಸ್ ಮಾಡ್ಕೊಳೋಕ್ಕೆ ಒಂದು ಸ್ವಲ್ಪ ಚಿಕ್ಕ ಡಬ್ಬಿ ಇತ್ತು, ಅದಕ್ಕೂ ಕೂಡ ತುಂಬಿಸೋಣ ಅಂತ ಹೇಳಿ ಅದಕ್ಕೆ ಫಸ್ಟ್ ತುಂಬ್ತಾ ಇದ್ದೀನಿ. ಆ ಥರ ತುಂಬಿಸಿ ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗೆಲ್ಲ ಸ್ವಲ್ಪ ಕಾಳೆಲ್ಲ ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ, ಹುಳ ಆಡಲ್ಲ, ಭಾಳ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇಷ್ಟು ದಿನ ಅಂತೂ ಅದು ಜ್ಯೂಸ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೊತಾ ಇದ್ವಲ್ವ. ಇವಾಗ ಎಲ್ಲ ತರಕಾರಿ ಮತ್ತು ನಮ್ಮ ಮನೇಲಿ ಏನೇನು ಐಟಮ್ ಇರುತ್ತದೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಬೋದು ನೀಟಾಗಿ ಅಂತ ಹೇಳಿ ಇವಾಗ ಉಳ್ದಿರೋದನ್ನು ಕೂಡ ಸ್ವಲ್ಪ ಎತ್ತಿಡ್ತಾ ಇದ್ದೀನೆಲ್ಲ. ದೊಡ್ಡ ಡಬ್ಬಿ ಫ್ರಿಜ್ಜಲ್ಲಿ ಇಡ್ತೀನಿ, ಚಿಕ್ಕದ್ರಲ್ಲಿ ಸ್ವಲ್ಪ ಹಾಕಿದ್ದೀನಲ್ವ ಅದು ಮನೆಗೆ ಡೈಲಿ ಯೂಸ್ ಮಾಡ್ಕೊಳಕ್ಕೆ ಇಟ್ಕೊತೀನಿ. ಇನ್ನು ಹೆಸ್ರುಬೇಳೆ ಕೂಡ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಆರಿಸಿದೆ, ಅವು ಕೂಡ ಆರಿದ್ವು. ಇನ್ನು ಒಂದು ಡಬ್ಬಿ ತೊಗೊಂಡು ಅದನ್ನು ಕೂಡ ಒರೆಸ್ಬಿಟ್ಟು ನೀಟಾಗಿ ಇವಾಗ ಆ ಡಬ್ಬಿಗೆ ಕೂಡ ಹಾಕ್ತಾಯಿದ್ದೀನಿ. ಈ ಥರ ಸ್ವಲ್ಪ ಮಿಕ್ಕಿರೋದೆಲ್ಲ ಕೂಡ ನಾನು ಮನೆಗೆ ಎಲ್ಲ ಯೂಸ್ ಮಾಡಿಕೊಂಡೆ. ಮತ್ತು ಸ್ವಲ್ಪ ಬೇಳೆ ಕೂಡ ಖಾಲಿಯಾಗಿದ್ದು, ಬೇಳೆ ಕೂಡ ಇದ್ದವು, ಅವನು ಕೂಡ ಸ್ವಲ್ಪ ಬಿಸಿಲೆಲ್ಲ ಒಣಗಿಸ್ಬಿಟ್ಟು ಅವನು ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅವು ಕೂಡ ಒಂದು ಡಬ್ಬಿಗೆ ಹಾಕ್ತಾಯಿದ್ದೀನಿ. ಈ ಥರ ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಕಾಳು ಅವಾಗ ನೋಡ್ಕೋಬೇಕು. ಕಾಳು ಆಗಲಿ ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ, ಪ್ರತಿಯೊಂದು ಐಟಮ್ ಆಗಲಿ ನೋಡ್ಕೋಬೇಕು. ಅಟ್ಲೀಸ್ಟ್ ತಿಂಗ್ಳಿಗೊಂದು ಸರಿ ಆದರೂ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ನಾವು, ಇಲ್ಲಾಂದರೆ ಚಿಕ್ಕ ಹುಳ ಆಗೋ ಚಾನ್ಸ್ ತುಂಬ ಇರುತ್ತೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆ ಥರ ನಾನು ಅವಾಗೆಲ್ಲ ಸಾಂಬಾರು ಪುಡಿ, ಖಾರದ ಪುಡಿ ಪ್ರತಿಯೊಂದು ಇಟ್ಟು ಐಟಮ್ ಇದ್ದರೂ ಕೂಡ ನಾನು ಅವಾಗ ಜಡೆ ಹಿಡಿದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಇನ್ನು ಬೇಳೆಕಾಳು ಕೂಡ ಎಲ್ಲ ಒಂದು ಡಬ್ಬಿಗೆ ಹಾಕ್ತೆ. ಈ ಥರ ಒಂದೊಂದು ಕೆಲಸನೇ ಮಾಡಿಕೊಂಡೆ. ತುಂಬ ಕೆಲಸ ಇತ್ತು, ಕೆಲಸ ಅಂತೂ ಸಿಕ್ಕಾಪಟ್ಟೆ ಕೆಲಸ. ಇನ್ನು ಮನೆ ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲ ಒರೆಸಿ ಶೆಲ್ಫ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇವಾಗೆಲ್ಲ ಡಬ್ಬಿ ಎಲ್ಲ ಜೋಡಿಸ್ತಾ ಇದ್ದೀನಿ. ಇನ್ನು ಕೆಲಸಗಳೆಲ್ಲ ಆಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು. ಇನ್ನು ಏನು ಮಾಡೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ಕೂಡ ಹುಡ್ಕೊಂಡು ಮಾಡಿದ್ರು ಕೂಡ ಕೆಲಸ ಇದ್ದೇ ಇರುತ್ತೆ. ಇನ್ನು ಬಟ್ಟೆ ಕೂಡ ಜಾಸ್ತಿನೇ ಆಗಿದ್ದಾವೆ, ಯಾವಾಗ ಒಗಿಬೇಕೋ ಗೊತ್ತಿಲ್ಲ. ಇನ್ನು ಮಾವನವರಂತೂ ನಾಳೆ ಸೋಮವಾರ ಅಲ್ವಾ, ಸೋಮವಾರ ದಿನ ಹಾಸ್ಪಿಟಲ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಇನ್ನು
ನೋಡಬೇಕು. ಇನ್ನು ಅಷ್ಟರಲ್ಲೇ ಮಟನ್ ಕೊಯ್ದಿದ್ರು, ಅಂದರೆ ಮೇಕೆ ಮಟನ್ನು ಚೆನ್ನಾಗಿತ್ತು. ಮಟನ್ನು ಸಿಗೋದೇ ಅಪರೂಪ, ಹೇಳ್ಬೇಕಂದ್ರೆ ಜಾಸ್ತಿ ಪಟ್ಲಿ ಮರಿ ಇಲ್ಲ ಕುರಿ ಕೊಯ್ತಾ ಇರ್ತಾರೆ ಅವಾಗವಾಗ. ಇನ್ನು ಮೇಕೆ ಕೊಯ್ಯೋದಂತೂ ಅಪರೂಪನೇ. ಅದಕ್ಕೋಸ್ಕರ ಒಂದು ಪಾಲಷ್ಟು ಹೇಳಿದ್ವಿ. ಇನ್ನು ಹೇಳ್ಬಿಟ್ಟು ತಂದು ನೀಟಾಗೆಲ್ಲ ತೊಳೆದು ಜೋಡಿಸಿ ಸೈಡ್ಗಿಟ್ಟೆ. ಇನ್ನು ಖಾರ ಸಾಂಬಾರು ಎಲ್ಲ ಕೂಡ ರುಬ್ಬಿಟ್ಟು ಎಲ್ಲ ಜೋಡಿಸಿ ಆಮೇಲೆ ಸ್ವಲ್ಪ ಸಾಂಬಾರು ಕೂಡ ಇಟ್ಬಿಟ್ಟು ಮತ್ತೆ ನಾನು ಸ್ನಾನ ಮಾಡ್ಕೊಂಬರಕ್ಕೆ ಹೋದೆ. ಆಮೇಲೆ ನಾನು ಸ್ನಾನ ಮಾಡಿಕೊಂಡು ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿ ಹೋಗಿ ಬೊಟ್ಟಿಡ್ತಾ ಇದ್ದೀನಿ. ಅವನಿಗೆ ಬೊಟ್ಟಿಡೋದು ಸ್ವಲ್ಪ ಕ್ರೀಮ್ ಅದಿದೆಲ್ಲ ಹಾಕಿದ್ರಂದ್ರೆ ಸ್ವಲ್ಪ ಸತಾಯಿಸ್ತಾ ಇರ್ತಾನೆ. ಹೆಂಗೋ ಅವ್ರ ಅಪ್ಪಾಜಿ ಸ್ವಲ್ಪ ಆಟ ಆಡಿಸ್ಕೊಂಡು ನಗಿಸ್ಕೊಂಡಿದ್ದಕ್ಕೆ ಸ್ವಲ್ಪ ನೀಟಾಗಿ ಬೊಟ್ಟೆಲ್ಲ ಇಡ್ಸ್ಕೊತಾ ಇದ್ದಾನೆ. ಹಂಗೇನೋ ಒಂದೊಂದು ಸರಿ ಅವನು ಹಿಡಿದ್ಬಿಟ್ಟು ಬೊಟ್ಟು ಮತ್ತು ಪೌಡ್ರ್ ಏನಾದರೂ ಹಾಕೋದು ಸ್ವಲ್ಪ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನನಗೆ. ಒಂದೊಂದು ಸರಿ ಕೈಗೆ ಸಿಗೋಲ್ಲ, ಇನ್ನು ಸಿಕ್ಕಂಗೆ ಸುಟ್ಟ ಬಟ್ಟೆ ಇಟ್ಬಿಟ್ಟು ಕಳಿಸ್ಬಿಡ್ತೀನಿ ಒಂದೊಂದು ಸರಿ ನಾನಂತೂ. ಇನ್ನು ಅವ್ರ ಅಪ್ಪಾಜಿ ನಗಿಸ್ತಾ ಇದ್ರಲ್ವ, ಇವಾಗ ನೀಟಾಗಿ ಇಡ್ತಾ ಇದ್ದೀನಿ. ಇನ್ನು ಅಮ್ಮಮ್ಮ ಅಂದ್ರೆ ಇನ್ನೊಂದು ವರ್ಷ 2 ವರ್ಷ ಇಡ್ತೀನಿ ಅಷ್ಟೇ. ಇನ್ನೊಂದು ವರ್ಷ ಇಡೋಕ್ಕಾಗೋದು, ಆಮೇಲೆ ಸ್ವಲ್ಪ ದೊಡ್ಡರಾಗ್ಬಿಟ್ರೆ ಒಂದು 4 ವರ್ಷ 5 ವರ್ಷ ಆಗಿಬಿಟ್ರೆ ಮತ್ತೆ ಬೊಟ್ಟೆ ಇಡೋಕ್ಕೆ ಆಗೋಲ್ಲ. ಒಂದು ಹಣೆಗೆ ಒಂದೇ ಬಟ್ಟೆ ಇಡ್ಬೋದು ಅಷ್ಟೇ. ಈ ಥರ ನಾನು ಕೂಡ ನೋಡಿ ತುಂಬ ಖುಷಿಯಾಗುತ್ತೆ ನನಗೆ ಈ ಥರ ನನ್ನ ಮಗನಿಗೆ ಮೇಕಪ್ ಮಾಡೋದು ಅಂತಂದರೆ. ಹೆಣ್ಮಕ್ಳಿದ್ರಂತೂ ಇನ್ನೂ ಚೆನ್ನಾಗಿ ಅವ್ರಿಗೆ ಎಲ್ಲ ರೆಡಿ ಮಾಡೋದು, ಮೇಕಪ್ ಮಾಡೋದು, ತಲೆ ಬಾಚೋದು, ಡಿಸೈನ್ ಜಡೆ ಹಾಕೋದು ಚೆನ್ನಾಗಿರುತ್ತೆ. ಇನ್ನು ಅವನ್ನು ಕೂಡ ರೆಡಿ ಮಾಡಿಸಿ ಇನ್ನು ಆಟಾಡ್ಕೊತಾ ಇದ್ದ. ಇವಾಗ ಸ್ವಲ್ಪ ಚಳಿಗಾಲ ಅಲ್ವಾ, ಚಳಿಗಾಲ ಆದ್ರಂತೂ ಮಕ್ಕಳ ಸ್ಕಿನ್ ನೋಡೋಕ್ಕಾಗಲ್ಲ, ನಮ್ಮ ಮುಖಗಳು ಕೂಡ ನೋಡೋಕ್ಕಾಗಲ್ಲ, ಆ ಥರ ಆಗ್ತಾಯಿರುತ್ತೆ. ಇನ್ನು ಹಳ್ಳಿಯಲ್ಲಿರೋ ಮಕ್ಕಳಂತೂ ಹೇಳೋಕ್ಕೆ ಬರೋಲ್ಲ, ಅವ್ರು ನೋಡೋಕ್ಕೇನೋ ಒಂಥರ ಅನಿಸುತ್ತೆ. ಇನ್ನು ನನ್ನ ಮಗಂತೂ ತುಂಬ ಬ್ಲ್ಯಾಕ್ ಅಂದರೆ ಸಖತ್ತು ಬ್ಲ್ಯಾಕ್ ಆಗ್ತಾಯಿದ್ದಾನೆ. ಮಣ್ಣಲ್ಲೆಲ್ಲ ಆಟಾಡೋದು ಮತ್ತು ನೈಟ್ ಬೆಡ್ಶೀಟ್ ಹೊಚ್ಕೊಡಲ್ಲ ನೀಟಾಗಿ, ಗಾಳಿಗೆಲ್ಲ ಹಂಗೆ ಇದಾಗಿಬಿಟ್ಟು ಸ್ವಲ್ಪ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗ್ತಾಯಿದೆ. ಇನ್ನು ಸಾಂಬಾರು ಕೂಡ ಆಯಿತು. ಸಾಂಬಾರೆಲ್ಲ ಮಾಡಿಟ್ಟು ಪಕ್ಕಕ್ಕೆ ಅನ್ನ ಕೂಡ ಇಟ್ಟಿದ್ದೆ. ಒಂದೇ ಸರಿ ಆಗಲಿ ಸಂಜೆಗೆ ಸ್ವಲ್ಪ ಬಿಸಿದ ಮುದ್ದೆ ಮಾಡೋಣ ಅಂತ ಹೇಳಿ. ಅಲ್ಲಿಗೂ ತುಂಬ ಸುಸ್ತಾಗಿಬಿಟ್ಟಿತ್ತು, ಏನು ಮಾಡೋದು ಅಂತೇಳ್ಬಿಟ್ಟು ಅಷ್ಟೇ. ಹೆಣ್ಮಕ್ಳಿಗಂತೂ ಕೆಲಸ ತಪ್ಪಿದ್ದೆಲ್ಲ ಮಾಡ್ತಾನೇ ಇರಬೇಕು, ಅವ್ರಿಗೆ ರೆಸ್ಟ್ ಇರಲ್ಲ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ನೋಡಿ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಅಂತೂ ನನಗೆ ತುಂಬ ಮುಖ್ಯ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೊಂದು 2 ತಿಂಗಳಲ್ಲಿ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನನ್ನ ಚಾನಲ್ ಹೋಗುತ್ತೆ. ನಾನು 1 ವರ್ಷ ಕಷ್ಟಪಟ್ಟಿದ್ದು ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ. ದಯವಿಟ್ಟು ಆದಷ್ಟು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನೋಡಿಬಿಡಿ ಅಂತ ಕೇಳ್ಕೊಳ್ತಾ, ಹಾಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ.